ಗೊತ್ತಿರುವಂತೆ ನಮ್ಮ ಜೊತೆ ಯಾರಿದ್ದಾರೆ ಅಂತ ತಾವು ಅರ್ಥ ಮಾಡ್ಕೊಂಡಿರಬೇಕು. ಈಗಾಗಲೇ ಮೊದಲೇ ಒಂದು ಸತಿ ನಾವು ಪ್ರಸಾರ ಕೂಡ ಮಾಡಿದ್ದೀವಿ. ನಮ್ಮ ಅಚ್ಚುಮೆಚ್ಚಿನ ಶಶಿ ಅಣ್ಣಂತೆ ಪಕ್ಕ ಶಶಿ ಅಣ್ಣವರು ಅವ್ರ ಜೊತೆ ಮಾತಾಡೋಣ, ಅವರು ಹಂಚಿಕೆಯನ್ನು ಹಂಚ್ಕೋಣ ಬನ್ನಿ. ನಮಸ್ಕಾರ ಶಶಿ, ಚೆನ್ನಾಗಿದ್ದೀರಾ ಸರ್? ಮತ್ತೇನು ಈಗ ಎರಡನೇ ಬಾರಿ ನಮ್ಮ ಚಾನೆಲ್ನಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಮೊದಲು ಹೇಳಿರುವಂತೆ ತಾವು ಈ ರೀತಿ ಖಳನಾಯಕನಲ್ಲಿ ಕಾಣಿಸ್ಕೊಳ್ಳೋದಿಲ್ಲ ಅಂತ ಹೇಳಿದಿರಿ. ಈಗ ಮತ್ತು ತಮ್ದು ಏನು ಹೇಳಿದೆ ಮುಂದೆ ಬರುವಂಥ ಚಲನಚಿತ್ರಗಳ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಆದಷ್ಟು ಚೇಂಜಸ್ ಕಂಡಿದೆ. ನೀವು ನನಗೊಂದು ಮಾತು ಹೇಳಿದರೆ, ನಮ್ಮ ಚಿಂಚೋಳಿಗೆ ಯಾರೇ ಬಂದು ಹೋದ್ರೂ ಈ ಮಣ್ಣು ತುಳಿದ್ರೆ ಇಲ್ಲಿಂದ ಒಂದು ಬೇರೆ ಲೆವೆಲ್ಗೆ ಹೋಗ್ತಾರೆ, ಒಂದು ಅವ್ರ ಜೀವನ ಶೈಲಿ ಬದಲಾಗುತ್ತೆ ಅಂತ ಹೇಳಿದ್ವಿ. ನಾನು ನೆನಪಿಟ್ಕೊಂಡಿದ್ದೀನಿ. ತುಂಬ ಖುಷಿ ಆಯಿತು. ಅದೇ ಥರ ಬದಲಾಗ್ತಾ ಇದೆ ಸಾಕಷ್ಟು. ಇವಾಗ ಸಿಂಹರೂಪಿಣಿ ಅಂತ ಒಂದು ಸಿನಿಮಾದಲ್ಲಿ ಹೀರೋ ಫ್ರೆಂಡ್ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ. ಮತ್ತು ಕಟ್ಟಾರ ಅಂತ ಒಂದು ಸಿನಿಮಾ ನಮ್ಮ ಪ್ರಜ್ವಲ್ ಸರ್ದು, ಚೀತಾ, ಕಿಡಿ, ತುಂಬ ಸಿನಿಮಾಗಳು, ಮಾರಿಗೆ ದಾರಿ, ಈಗ ಸಾಕಷ್ಟು ಸಿನಿಮಾಗಳಲ್ಲಿ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ. ತುಂಬ ಖುಷಿ ಆಗ್ತಾಯಿದೆ. ನಿಮ್ಮೆಲ್ಲರ ಆಶೀರ್ವಾದ ಸದಾ ನಮ್ಮಲ್ಲಿ ಇದ್ದೀವಿ ಸರ್. ಈಗ ಅದೇ ರೀತಿ ಸಮಾಜಮುಖಿ ಯಾವುದಾದ್ರೂ ತಾವು ಪಾತ್ರವನ್ನು ಈಗ ನಿರ್ವಹಿಸಿದ್ರೆ ಸರ್? ಗೊತ್ತಾಗಿದೆ. ಸಮಾಜಮುಖಿ ಅಂತಂದರೆ ಒಳ್ಳೊಳ್ಳೆಯದೇ. ಈಗ ನೀವು ಈಗ ಏನಂದ್ರೆ ಸಹೋದರನ ಪಾತ್ರ ಮಾಡಿದ್ರೆ ಅಂತ ಹೇಳಿದ್ರು. ಅದೇ ರೀತಿ ಇವಾಗ ಒಳ್ಳೆ ಪಾತ್ರಗಳು ಯಾವುದು, ಅದು ಒಂದು ಸಂದೇಶ ಜನರಿಗೊಂದು ಒಳ್ಳೆಯ ರೀತಿ ಸಂದೇಶ ನೀಡುವಂಥ ಯಾವುದಾದ್ರು ಪಾತ್ರಗಳು ಮಾಡಿದ್ದಾರೆ? ಆ ಥರದ್ದು ಪಾತ್ರ ಇನ್ನೂ ಸಿಕ್ಕಿಲ್ಲ ಸರ್. ಯಾಕೆ ನಮ್ಮ ಗೆಟಪ್ಗೆ ವಿಲನ್ನು ಆಗಿಬಿಟ್ರೆ ಏನೋ ನಮ್ಮ ಡೈರೆಕ್ಟರ್ಗಳು ನಮಗೆ ಹೆಚ್ಚು ಕ್ಲೋಸ್ ಇರೋದ್ರಿಂದ ಹೀರೋ ಫ್ರೆಂಡ್ ಕ್ಯಾರೆಕ್ಟರ್ ಕೊಟ್ಟವ್ರೆ. ನೋಡೋಣ ಮುಂದೆ ನೆಕ್ಸ್ಟ್ ಯಾವ ಥರ. ಇಲ್ಲ ಸರ್, ನಮ್ಮ ಅಭಿಲಾಷೆ ಏನಂತಂದ್ರೆ ತಾವು ಕೂಡ ಒಂದು ಚಲನಚಿತ್ರದ ನಾಯಕ ನಟರಾಗಿ ಒಳ್ಳೆ ಹೆಸರು ಮಾಡಿರೋ ನಮ್ಮದೊಂದು ಅಭಿಲಾಷೆ ಇದೆ, ನಮ್ಮ ಚಾನಲ್ದು ಅಭಿಲಾಷೆ ಇದೆ. ಈಗ ನಿಮ್ಗೆ ಗೊತ್ತಿರುವಂತೆ ಚುಂಚೋಳಿ ಬಂದು ಹೋಗಿದ್ರೆ ತಮ್ಮ ಆದಷ್ಟು ನಿಮ್ಮದು ಅಭಿವೃದ್ಧಿಗಳು ಆಗಿವೆ. ಇನ್ನೂ ಕೂಡ ತಮ್ಮ ಹೆಸರು ಇನ್ನೂ ಬೆಳೀತದೆ. ಅದ್ರ ಬಗ್ಗೆ ಇನ್ನೊಂದೇನು, ತಾವು ಈಗ ಮುಂದೆ ಬರುವಂಥ ಚಲನಚಿತ್ರಗಳು ಈಗ ರಿಲೀಸ್ ಆಗುವಂಥ ಡೇಟ್ಗಳಿದೆ, ಅದ್ರ ಬಗ್ಗೆ ತಾವು ಹೇಳಿ. ಇವಾಗ ನಮ್ಮದು ನಮ್ಮ ವಸಿಷ್ಠ ಸಿನಿಮಾ ಅವ್ರದ್ದು ಲವ್ಲಿ ಅಂತ ಸಿನಿಮಾ ರಿಲೀಸ್ ಇದೆ, 14ಕ್ಕೆ ರಿಲೀಸ್ ಇದೆ. ಅದರಲ್ಲೂ ಒಂದು ನಮ್ಮ ಕಾಕ್ರೋಚ್ ಸುಡಿಯನ್ನ ಅವ್ರ ಜೊತೆ ಒಂದು ಚಿಕ್ಕ ಪಾತ್ರ ಮಾಡಿದ್ವಿ. ಆ ಸಿನಿಮಾ ಕೂಡ ಒಳ್ಳೆಯದಾಗಿ ಏನೋ ಒಂದು ನಿಧಾನಕ್ಕೆ ನಡೀತಾ ಇರುತ್ತೆ. ಯಾಕೆಂದರೆ ಇದು ಒಂದು ದಿವಸದಲ್ಲಿ ಏನೂ ಆಗಲ್ಲ, ಅದೆಲ್ಲ ಟೈಮ್ ತಗೊಳುತ್ತೆ. ಇವತ್ತೆಲ್ಲ ನಾಳೆ ಒಳ್ಳೇದಾಗುತ್ತೆ. ಯಾಕೆಂದರೆ ನಾವೆಲ್ಲ ಕಲಾ ಸರಸ್ವತಿ ನಂಬ್ಕೊಂಡು ಬದುಕ್ತಾ ಇರೋದು. ತಾಯಿ ಇವತ್ತೆಲ್ಲ ನಾಳೆ ಕೈ ಇದೇ ನಂಬಿಕೆ ಇದೆ. ನೋಡೋಣ ಮುಂದೆ ಸರ್. ಈಗ ಇದೆಲ್ಲ ಇಷ್ಟೆಲ್ಲ ಆಯಿತು, ನಿಮ್ಮದೆಲ್ಲ ಪ್ರಸಾರ ಕೂಡ ನಾವು ಮಾಡಿದ್ವಿ. ನಮ್ಮ JK ನ್ಯೂಸ್ ಬಗ್ಗೆ ತಾವು ಒಂದೆರಡು ಮಾತನಾಡಿ ಹೇಳ್ತೀವಿ ಸರ್. ಸರ್, ತುಂಬ ಖುಷಿ ಆಯಿತು ನನಗೆ. ನಿಮ್ಮ JK ನ್ಯೂಸ್ಗೆ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ನಮ್ಮಂಥ ಒಂದು ಪುಟ್ಟ ಕಲಾವಿದರನ್ನ ಹುಡುಕಿ ನಮ್ಮನ್ನು ಒಂದು ಸಂದರ್ಶನ ಪ್ರಸಾರ ಮಾಡ್ತಿರೋದ್ರೆ ತುಂಬ ಖುಷಿ ಆಯಿತು. ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ ಸರ್. ನಿಮ್ಮ JK ನ್ಯೂಸ್ ಚಾನಲ್ 750 ಕಿಲೋಮೀಟ್ರಿಂದ ಬೆಂಗಳೂರು ತನಕ ಹುಡ್ಕೊಂಡು ಬಂದಿದ್ದಾರೆ ಚಿಂಚೋಳಿಯಿಂದ. ಖುಷಿ ಆಯಿತು. ಪ್ರೀತಿ ವಿಶ್ವಾಸಕ್ಕೆ ಸದಾ ನಾನು. ಈಗ ತಾವೆಲ್ಲ ಕೇಳಿದರೆ ಶಶಿ ಅಣ್ಣನ ಮಾತು. ಮುಂಬರುವಂಥ ದಿನಗಳಲ್ಲಿ ಅವರು ಚಲನಚಿತ್ರಗಳಲ್ಲಿ ಯಾವ್ಯಾವ ಪಾತ್ರಗಳಲ್ಲಿ ನಟಿಸಿದ್ದಾರೆ, ಅದೇ ರೀತಿ ತಾವು ಕಲಾ ಪೋಷಕರು ಇವರನ್ನು ಬೆಳೆಸಬೇಕು. ಅದೇ ರೀತಿ ಇವರನ್ನು ಹೆಚ್ಚು ಕರ್ನಾಟಕದಲ್ಲಿ ಇನ್ನೂ ಹೆಚ್ಚು ಜನಪ್ರಿಯವಾಗುವಂತೆ ತಾವೆಲ್ಲ ನೋಡ್ಕೋತೀರಂತ ನಮ್ಮ JK ಕನ್ನಡ ವತಿಯಿಂದ ನಾನು ಕೇಳ್ಕೊತೀನಿ. ಇಷ್ಟು ಹೇಳಿ ನಂದು ಎರಡು ಮಾತು. ರಾಜೇಂದ್ರ ಪ್ರಸಾದ್ ಸರ್ ನನಗೊಂದು ಮಾತು ಹೇಳಿದರು. ನೋಡಿ ಸರ್, ನಮ್ಮ ಚಿಂಚೋಳಿಗೆ ಇಷ್ಟು ದಿವಸ ನಿಮ್ದು ಹೆಂಗಿತ್ತೋ ಏನೋ ನಮ್ಗೆ ಗೊತ್ತಿಲ್ಲ, ಆದರೆ ಚಿಂಚೋಳಿ ಬಂದು ಈ ಒಂದು ಮಣ್ಣನ್ನು ನೀವು ತುಳಿದು ಇಲ್ಲೆಲ್ಲ ಓಡಾಡ್ಕೊಂಡು ಹೋಗ್ತಾ ಇದ್ರಂದರೆ ನಿಮ್ಮ ಜೀವನ ಶೈಲಿ ಬದಲಾಗುತ್ತೆ. ಇಲ್ಲಿಂದ ಒಂದು ಬೇರೆ ಲೆವೆಲ್ಗೆ ಹೋಗ್ತೀರ ಅಂತ ಹೇಳಿದ್ರಿ. ಖಂಡಿತ ಖುಷಿ ಆಗ್ತಾ ಇದೆ. ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದ್ದೀನಿ. ನಿಮ್ಮ ಚಿಂಚೋಳಿ ಮೇಲೆ ಇರ್ತಕ್ಕಂಥ ಅಭಿಮಾನ ಇನ್ನೂ ಹೆಚ್ಚು ಜಾಸ್ತಿ ಆಗ್ತಾ ಇದೆ. ನನಗೆ ತುಂಬ ಖುಷಿ ಆಗುತ್ತೆ ಸರ್. ನಾನು ಇನ್ನೂ ಯಾವತ್ತು ಯಾವುದೇ ಊರು ಮಾಡ್ತ್ರೂ ನನ್ನ ಚಿಂಚೋಳಿ ಇರ್ಬೋದು, ಸೇಡಮ್ ಇರ್ಬೋದು, ಗುಲ್ಬರ್ಗ ಇರ್ಬೋದು, ಯಾವತ್ತೂ ನಾನು ಮರೆಯಲ್ಲ. ಪದೇ ಪದೇ ನಾನು ನಿಮ್ಮ ಊರುಗಳಿಗೆ ಬರ್ತಾ ಇರ್ತೀನಿ. ನಿಮ್ಮೆಲ್ಲ ಪ್ರೀತಿ ವಿಶ್ವಾಸ ಸದಾ ನನ್ನ ಮೇಲೆ ಹೀಗೆ ಇರಲಿ ಅಂತ ಈ ಒಂದು ಸಂದರ್ಭದಲ್ಲಿ ಕೇಳ್ಕೊತೀನಿ. ನಮ್ಮದು ಸಿನಿಮಾ ರಿಲೀಸ್ ಆದಮೇಲೆ ನಾನೇ ಕರ್ಸ್ಕೊತೀನಿ. ನಾವೆಲ್ಲೇ ಇರಲಿ ಅವತ್ತು ನಾನು ಕರ್ಸ್ಕೊತೀವಿ. ಸಿನಿಮಾ ರಿಲೀಸ್ ಆದಮೇಲೆ ಇವ್ರದ್ದು ಬರ್ತಾರೆ ಗುಲ್ಬರ್ಗ, ಅದೇ ಬರ್ತಾರೆ. ಸ್ವಲ್ಪ ನೀವು ಸಪೋರ್ಟ್ ಮಾಡಲ್ಲ. ಈಗ ಈ ನೆಕ್ಸ್ಟಿಗೆ ಯಾಕೆ ಪಾಪ ನೀವು ಊರ್ ಕಡೆ ನಿಮ್ಮ ಪಾಡಿ ನೀವೇ ಬಿಸಿ ಇರ್ತೀರಿ, ಈ ಕಡೆ ಬೇಕು. ಅವಾಗ ಅವರೇ ಫೋನ್ ಮಾಡ್ತೀನಿ, ನಾನು ಬಿಸಿ ಇರ್ತೀನಿ, ಈ ಕಡೆ ಬಿಟ್ಟಿದ್ದೆಲ್ಲ. ಅವತ್ತಿನ ದಿವಸ ಸಪೋರ್ಟ್ ಮಾಡ್ರಿ ಅಷ್ಟೇ. ಇನ್ನೂ ಒಂದು ತಿಂಗಳಿಲ್ಲ, ಒಂದು ತಿಂಗಳ ಎಲ್ಲ ನಡೀತಾ ಇದೆ. ಅವರು ರಿಲೀಸ್ ಟೈಮ್ ಬಂದಾಗ ನಾವೇ ಫೋನ್ ಮಾಡ್ತೀವಿ, ಅಣ್ಣ ಎಲ್ಲಿದ್ದೀರಿ ಅಂತ. ಅವಾಗ ನೀವು ಬಂದು ನಮಗೆ ಸಾಥ್ ಬೇಕು ಅಷ್ಟೇ. ಖಂಡಿತ ಸರ್, ಇದು ಮಾತ್ರ ಮಿಸ್ ಮಾಡಂಗಿಲ್ಲ. ಫುಲ್ ಸಪೋರ್ಟ್ ಸರ್. ಹುಮ್ನಾಬಾದ್ SVTVS ಶೋರೂಮ್ ನೀಡುತ್ತಿದೆ ಉದ್ಯೋಗಾವಕಾಶ. SSLC PUC ಡಿಗ್ರಿ ಓದಿರುವ ನಿರುದ್ಯೋಗ ಯುವಕ ಯುವತಿಯರು ತಮ್ಮ ಶಿಕ್ಷಣ ಮಾಹಿತಿ ಹಾಗೂ ಸಿವಿಯೊಂದಿಗೆ ಇಂದೇ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಕಲಬುರಗಿ ರಸ್ತೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.